ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲೂ ಕೂಡ ವಾಯು ಸಾರಿಗೆ ನೌಕರರ ಮುಷ್ಕರದಿಂದ ಜಮಖಂಡಿಯ ಸಿಂಗಾಪುರ ಮಾದರಿಯ ಬಸ್ ನಿಲ್ದಾಣವು ಕೂಡ ಸಂಪೂರ್ಣವಾಗಿ ಸಂಚಾರವನ್ನು ಬಂದ್ ಇರುವುದು ಅರಿಯದ ಜನರು ತಮ್ಮ ತಮ್ಮ ಊರಿಗೆ ತೆರಳಲು ಪರದಾಡುವ ಪರಿಸ್ಥಿತಿಗೆ ಬಂದಾಗ ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ. ಸಾರಿಗೆ ಬಸ್ ನಿಲ್ಲುವ ಸ್ಥಳದಲ್ಲಿ ಪೊಲೀಸರು, ಸಹಾಯಕ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಉಪ ವಿಭಾಗಾಧಿಕಾರಿಗಳು, ತಹಸೀಲ್ದಾರ್, ಆರ್ಟಿಒ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಎಲ್ಲರೂ ಸೇರಿ ಜನರಿಗೆ ತೊಂದರೆ ಆಗದಂತೆ ನಿಗಾ ವಹಿಸಿದರು. ಸಂಪಾದಕರು ಶ್ರೀಕಾಂತ್ ಮಠಪತಿ, ಎಸ್ಎಂ ಸುದ್ದಿಮಿತ್ರ, ಜಮಖಂಡಿ. ಸರ್ ತಗೊಂಡಿವ್ರಿ ಮುಂಚಿತವಾಗಿ ಅವರು ಮನವಿ ಮಾಡಿರ್ತಾರೆ. ಅವರ ಬೇಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಅವರು ಚರ್ಚೆನೂ ಮಾಡಿರ್ತಾರೆ. 2 ದಿನಗಳ ಹಿಂದೆ ಅದು ಸಭೆನೂ ಆಗಿದೆ, ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಸಭೆನೂ ಆಗಿದೆ. ಇನ್ನು ಸರ್ಕಾರದಿಂದ ಮತ್ತು ಈ ಕಾರ್ಮಿಕ ಸಂಘಟನೆಯಿಂದ ಆ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ. ಸೊ ಇವತ್ತಿನಿಂದ ಅವರು ಸ್ಟ್ರೈಕ್ ಮಾಡುವಂತ ಶುರುವಾಗಿದೆ. ಮುಂಚಿತವಾಗಿ ನಿಮಗೆ ಮನವಿ ನೀಡಿದ್ರೆ ಶಾಲಾ ಇಂಟಿಮೇಷನ್ ಕೊಟ್ಟಿರ್ತೀವಿ. ಎಲ್ಲರಿಗೂ, ನಮ್ಗೆಲ್ಲ ಅಧಿಕಾರಿಗಳಿಗೂ ಈ ವಿಷಯದ ಬಗೆಗೆ ಅರಿವು ಇದೆ, ಗೊತ್ತಿದೆ. ಯಾವುದೇ ರೀತಿ ಶಾಲೆಯ ರಜೆಯನ್ನ ಈ ಕಾರಣದಿಂದ ಕೊಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಶಾಲೆ ಕಾಲೇಜುಗಳನ್ನ ನಾವೆಲ್ಲ ರನ್ ಮಾಡ್ತಾ ಇದ್ದೇವೆ. ಅವರಿಗೆ ವ್ಯವಸ್ಥೆ ಆಗುವಂತೆ ಯಾವ ರೀತಿ ಅನುಕೂಲ ಮಾಡಬೇಕು, ಈ ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತೆ ಬೇರೆ ವೆಹಿಕಲ್ಸ್ ಇರ್ಬೋದು, ಅವುಗಳನ್ನೆಲ್ಲ RTO ಅವರು ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಏನು KSRTC ಕಾರ್ಮಿಕ ಸಂಘದವರು, ಒಕ್ಕೂಟದವರು ಎಲ್ಲ ಸ್ಟ್ರೈಕಿಗೆ ಎಳಿತೀವಿ ಅಂತಂದಿದ್ರು. ಅದರ ಪ್ರಕಾರ ಇವತ್ತಿನಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ. ಯಾರೂ ಸಹ ಬಸ್ಗಳನ್ನ, KSRTC ಬಸ್ಗಳನ್ನ ಜಮಖಂಡಿ ಡಿಪೋದಲ್ಲಿ ಓಡಿಸ್ತಿಲ್ಲ. ಮುಧೋಳದಲ್ಲಿ ಸುಮಾರು 45 ಬಸ್ಗಳು ಓಡ್ತಿದ್ದಾವೆ. ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹಳಷ್ಟು ಜಿಲ್ಲಾಡಳಿತ ಪರಿಶ್ರಮ ಪಡ್ತಾ ಇದೆ. ಪ್ರೈವೇಟ್ ವೆಹಿಕಲ್ಗಳನ್ನು ಮತ್ತು RTO ಥ್ರೂ ಯಾವ್ಯಾವ ವೆಹಿಕಲ್ಗಳಿವೆ ಅವುಗಳನ್ನು, ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತು ಬೇರೆ ಬೇರೆ ವೆಹಿಕಲ್ಗಳಿರ್ಬೋದು, ಅವುಗಳನ್ನು ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗಲಾರ್ದಂಗೆ ಎಡೆಡ್ ಶಾಲೆಯ ಅಂದರೆ ಪ್ರೈವೇಟ್ ಶಾಲೆಯ ಬಸ್ಗಳನ್ನು ವ್ಯವಸ್ಥೆ ಮಾಡುವಂಥದ್ದಾಗಿದೆ. PO ಅವ್ರ ಜೊತೆಗೆ ಮಾತಾಡಿಕೊಂಡು ಜಮಖಂಡಿ ಮತ್ತು ಬನ್ನಟ್ಟಿ ಎರಡೂ ತಾಲೂಕುಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಪ್ರಯಾಣಿಕರ ಪರದಾಟ ವ್ಯವಸ್ಥೆ ಆಗ್ತಾ ಇದೆ. ನೀವು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಕಾಪಾಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ? ಈಗಾಗಲೇ ಜಿಲ್ಲಾಡಳಿತ ಏನು ನಿರ್ಧಾರ ತೆಗೆದುಕೊಂಡಿದೆ, ಶಾಲೆ ಮಕ್ಕಳ ಸಂಚಾರಕ್ಕಾಗಲಿ ಮತ್ತು ಜನರ ಇದು ಸಂಚಾರಕ್ಕೆ ಈಗಾಗಲೇ ಪ್ರೈವೇಟ್ ಮ್ಯಾಕ್ಸಿ ಕ್ಯಾಬ್ಸ್ಗಳನ್ನಾಗಲಿ ಮತ್ತು ಏನು ಹೇಳ್ತಕ್ಕಂಥ ಇನ್ನು ಆಟೋಗಳಾಗಲಿ ಇವುಗಳೆಲ್ಲ ಸರಳವಾಗಿ ಓಡಾಡೋಕ್ಕೆ ಯಾವುದೇ ರೀತಿಯ ಯಾರ ಕಡೆಯಿಂದ ಅಡಚಣೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದನ್ನು ಸಭೆಗಳನ್ನು ಕೈಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತು ಅಂಥದಕ್ಕೆ ಏನು ಯಾರು ಅಡೆತಡೆ ಮಾಡ್ತೀರೋ ಅಂಥದ್ರ ಮೇಲೆ ಕ್ರಮ ಕೈಗೊಳ್ಳೋ ವಿಚಾರಕ್ಕೂ ಸಹ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮತ್ತು ಈಗಾಗಲೇ ಸರಳ ಸಂಚಾರ ಇದು ನಡೆದಿದೆ. KSRTC ಬಸ್ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಅವರು ಸ್ಟ್ರೈಕ್ನ ಕಾಲ್ ಕೊಟ್ಟಿದ್ದಾರೆ, ಬಂದ್ ಕಾಲ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಯಾವುದೇ ರೀತಿಯಿಂದ ಜೋರು ಒತ್ತಡ ಮತ್ತು ಇನ್ನು ಯಾರಿಗೆ ತೊಂದರೆ ಆಗದಿರಂಗೆ ಅವ್ರು ಏನಾದ್ರು ಬಸ್ ಸಂಚಾರ ನಡೀಲಿಕ್ಕೆ ಓಡಾಡಕ್ಕೆ ತಯಾರಾಗಿದ್ರು ಅಂತಂದ್ರೆ ನಾವು ಅವ್ರಿಗೆಲ್ಲ ರೀತಿಯ ರೂಟಲ್ಲಿ ನಾವೇನು ಪ್ರೊಟೆಕ್ಷನ್ ಕೊಡಬೇಕು ಅದಕ್ಕೆ ಅದಕ್ಕೆ ಸಾಕಷ್ಟು ಬಂದೋಬಸ್ತನ್ನು ಸಹಿತ ನಾವೆಲ್ಲ ನಮ್ಮ ಇದರಿಂದೆಲ್ಲ ಮಾಡ್ಕೊಂಡಿದ್ದೀವಿ. ಅವ್ರೇನು ಓಡಾಟ ಮಾಡ್ಲಿಕ್ಕೆ ಬಸ್ಸಸ್ಗಳೇನೋ ತೆಗಿತಿತ್ತಂದ್ರೆ ನಾವು ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಟ್ಟು ರೂಟಲ್ಲಿ ಹೋಗೋದಕ್ಕೆಲ್ಲ ನಾವು ಇದು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದರೆ ಇವಾಗ ಯಾವ ರೀತಿ ಇದೆ ಬಂದೋಬಸ್ತು, ಪೊಲೀಸ್ ಇಲಾಖೆ ಬಂದೋಬಸ್ತು ಯಾವ ರೀತಿ ಇದೆ? ಬಂದೋಬಸ್ತ್ ಆಸ್ ಯೂಶುವಲ್ ನಾವೇನು ಯಾವುದೇ ಕಾನೂನು ಸುವ್ಯವಸ್ಥೆ ಹದಗೆಡದಂಗೆ ಅದಕ್ಕೇನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ನಾವು ಇದು ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಿಮ್ಗೆ ತಿಳಿಸಿದಂತೆ
ಈಗಾಗಲೇ ನಾವು ಸಹ ಮೊದಲೇ ಅವ್ರಿಗೆಲ್ಲರಿಗೂ ಯಾರು ಬಂದು ಕಾಲ್ ಕೊಡೋರಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ. ಯಾವುದೇ ಜೋರು ಜಗಳದಿಂದ ಒತ್ತಾಯದಿಂದ ಏನು ಇದು ಮಾಡ್ತಕ್ಕದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟು ಕಾನೂನು ರೀತಿಯಲ್ಲಿ ಏನು ಒಂದು ಯಾವುದೇ ಒಂದು ಇದನ್ನ